ಭೀಷ್ಮನನ್ನು ವಧೆ ಮಾಡು. ಎಲ್ಲರೂ ಹರಿಗಳು ಭೀಷ್ಮನ ಸಮ್ಮುಖದಲ್ಲಿ ನಡೆದಾಡಿ ಎಲ್ಲೆಲ್ಲಿಯ ಹುಡುಗಿಯರು ಭಕ್ತಿಯ ಅಂತಿಮ ಆವೇಶದಿಂದ ಉತ್ತೇಜಿತರಾಗಿ ಸಾಯಿನಲ್ಲೆಲ್ಲ ಆಗ್ತಿದ್ರು. ಸಾವುದಾನ ಗಂಗೆಯ ಎದುಬದಿ ಚುಡಾವಣಿ ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾನ್ವಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈವೀಕ ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರವಾದಿ ಆತ್ಮನು ಧನ್ಯ ಧನುಂಜಯ. ಆದರೆ ನನಗೆ ಯುದ್ಧದಲ್ಲಿ ಮಾತ್ರ ನಿಷ್ಠರಾಗಿಲ್ಲ. ಯುದ್ಧಕ್ಕೆ ಸಿದ್ಧರಾಗು. ಈ ಬಾಲಕನ ಅವಿನಯವನ್ನು ಯುದ್ಧ ಕಾದವನಾದ ನಿನ್ನ ಸಮ್ಮುಖದಲ್ಲಿ ಇದೇ ಎನ್ನ ಉಪಹಾರ. ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ಹಬ್ಬನನ್ನು ಭೀಷ್ಮನನ್ನು ವಧೆ ಮಾಡು. ಪರಮಾತ್ಮ, ನನ್ನನ್ನು ಈ ಗುರುವದೆಗೆ ಪ್ರಚೋದಿಸಬೇಕೆ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಆತನ ಮೇಲೆ ಅಸ್ತ್ರ ಪ್ರಯೋಗ ಮಾಡುವುದಿಲ್ಲ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಹೊತ್ತಿಸುವುದು ಸಾಲದೆ ಕಾಮುಕ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ. ಪಾಂಡವರನ್ನು ಯಜ್ಞಪುಷ್ಪಗಳನ್ನು ಹಿಡಿದು ತಂದು ಈ ರಣದಲ್ಲಿ ಎಲ್ಲ ಬಾಣಗಳಿಗೆ ಬಲಿಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠ ಎಂದು ತೋರುವುದು. ಕೇಳು, ಇಂದಾನಿಗೂ ಉಳಿವಿಲ್ಲ. ಭಾರ್ಗವ ವಿಜಯಿ ಭೀಷ್ಮನಿಂದ ದುರ್ಯೋಧನನ್ನು ಜಾತಶತ್ರುನಾಗಿ ಮಾಡಲು ಶಪಥಗೈದಿರುವೆನು. ನಿನ್ನ ಇಷ್ಟದೈವವನ್ನು ಸ್ಮರಿಸು ಧನಂಜಯ. ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ನೀನು ಇಂತಹ ಕಾಪುರುಷನೆಂದು ಹೋಗು ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಕೃಷ್ಣನ ಪ್ರಶುದ್ಧ ಶಕ್ತಿಯು ಜಾಗೃತವಾಗಿರಲಿ. ಕುರುಕ್ಷೇತ್ರ ಯುದ್ಧದಲ್ಲೇ ಕುರುಕ್ಷೇತ್ರ ಕಳೆಯಲ್ಲಿ
ಮರಣಕ್ಕೆ ಸಿದ್ಧರಾಗುವಸ್ತಾ ಭಕ್ತನು ತನಗಾಗಿ ಪ್ರಹಾರ ಮಾಡು ಪ್ರಭು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿ ಸರ್ವಲೋಕ ಪಾವನ ಎನಿಸಿದಳು, ಆ ಪದ ಪ್ರಾಂತದಲ್ಲಿ ನನ್ನ ಚಿನ್ನ ಮುಂದಕ್ಕೆ ಆಶ್ಚರ್ಯವನ್ನು ಕೊಡು. ನನ್ನ ಯುದ್ಧ ತೃಷ್ಣೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ, ಶಾಂತನಾಗು. ಈ ಯುದ್ಧದಲ್ಲಿ ನೀನು ಹಸ್ತಧಾರಣ ಮಾಡುವುದಿಲ್ಲವೆಂಬ ಶಪಥವನ್ನು ಮರೆಯಬೇಕು. ನೀನು ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಶಪಥ ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಬಲದೇವ ಹೊಂದೋದು ಖಚಿತವೆಂದು ತಿಳಿ. ನಿನ್ನ ಪ್ರತಿಜ್ಞೆಯು ವ್ಯರ್ಥ ಅಲ್ಲ. ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನಂತೆ ವಿಸ್ಮತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ಕಾಲ ದುಃಖಮಯ ಘಟನೆಗಳು ನೆನಪಿಗೆ ತರುತ್ತಿರುವುದೇಕೆ? ಅಂಬೆ, ನನ್ನಿಂದ ಕೆಟ್ಟಳಾದ ಕಾಶಿರಾಜನ ಮಗಳು ಅಂಬೆ ಪ್ರಣಯದಲ್ಲಿ ಅವಕಾಶವಾಗಿ ಕಣ್ಣೀರಿನ ಕೋರಿಯಿಂದ ದೇಹವನ್ನು ಸಲ್ಲಿಸಿದ ನಾರಿ ಅಂಬೆ. ಇಂದು ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಹಿಸುವ ಉತ್ಕಟೆ. ದೇವರಲ್ಲ, ಇದು ನಿನ್ನ ಮರಣವಲ್ಲ, ತ್ಯಾಗ, ವಿಮೋಚನೆ, ಬ್ರಹ್ಮಚರ್ಯದ ಭಾರತೇಶ್ವರ ನಿನ್ನನ್ನು ವಧಿಸಿ ನಾನು ಸಾಯುವೆ. ಇದು ನಮ್ಮ ಮರಣವಲ್ಲ, ತ್ಯಾಗ, ಮಹಾಮಿಲನ, ಅಂಬೆಯ ಅಮರ ಪ್ರೇಮದ ಅಮರ ನಿರ್ಮಾಣ. ಇಷ್ಟೊಂದು ವಂಚನೆ ವಾಸುದೇವ. ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪಂಸಕನ ಶರಣೋದಯ ನಿನ್ನ ಅಭಿಸಂಧಿಯು ಫಲಿಸಲಿ. ಎನ್ನ ಮರಣ ಅಗತ್ಯವಾದರೆ ಇದು ಅಸ್ತ್ರಗಳನ್ನು ಸ್ತ್ರೀಯರು ಮತ್ತು ನಪಂಸಕ ಸಮ್ಮುಖದಲ್ಲಿ ಭಾರತಿ ರಥವನ್ನು ತಿರುಗಿಸು. ಸಿಗಂಡೈ ಬೆದರಬೇಡ ಹೊಸ್ತ.
ಈ ಮಂತ್ರಪೂರಿತವಾದ ಮಹಾಸ್ತ್ರವನ್ನು ತೊಡು ಭೀಷ್ಮನನ್ನು ವಧೆ ಮಾಡು. ಹತನಾದೇನು? ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಮೇಲೆ ಕೋಟೆ ಯುದ್ಧ ಮಹಾಪಾಪ. ನಾನು ಈ ನಿಂದನೆಯನ್ನು ಸಹಿಸಲಾಗದ ಪರಮಾತ್ಮ. ಅತ್ತ ನೋಡು ಪಾರ್ಥ, ಭೀಷ್ಮನು ಹತನಾಗುತ್ತಿರುವನು. ಆ ದೇವರತನ ರಥವು ನೆಲಕ್ಕುರುಳದಿರಲಿ. ಅವನಿಗೆ ಅಂಬುಗಳಿಂದ ಸೇನೆಯನ್ನು ಶ್ರಮಿಸುತ್ತಾತ. ಈ ಮಹತ್ಪಾಪ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನು ಇಚ್ಛಾಪೂರ್ವಕವಾದ ಭರತನ್ವಯದ ಅಂತಿಮ ಜ್ಯೋತಿಯನ್ನು ಊದಿ ಆರಿಸಿದನು. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು. ಅದು ನೀ ನನಗೆ ಕೊಟ್ಟೆ ಅರ್ಜುನ. ಇಂಥ ಶಾಂತವಾದದ್ದು ಭೀಷ್ಮನ ಆತ್ಮವು ಈ ದಿನ ಶಾಂತವಾಯಿತು.